ಬಹಳ ರೀತಿಯ ಧ್ಯಾನಗಳನ್ನು ಕಲಿತಿದ್ದೇನೆ. ಅವುಗಳ ಸಾರವನ್ನು ನಿಮಗೆ ಹೇಳುತ್ತಾ ಹೋಗುತ್ತೇನೆ. ನೀವು ಅವುಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ನಿದ್ದೆ ಇಲ್ಲದೆ 1 ಅಥವಾ 2ನೇ ದಿವಸಕ್ಕೆ ಮನುಷ್ಯನಲ್ಲಿ ಅನೇಕ ತೊಂದರೆಗಳು ಪ್ರಾರಂಭವಾಗುತ್ತವೆ. ಸರಿಯಾದ ಸಮಯಕ್ಕೆ ನಿದ್ದೆ ಬಾರದಿರುವುದು, ಮಧ್ಯರಾತ್ರಿ ಎದ್ದಾಗ ತಿರುಗಿ ನಿದ್ದೆ ಹತ್ತಲು ತುಂಬ ತೊಂದರೆಯಾಗುವುದು, ಪದೇ ಪದೇ ಎಚ್ಚರವಾಗುವುದು, ಸಂಪೂರ್ಣ ನಿದ್ದೆಯಾಗುವುದಿರುವುದು ಇವೆಲ್ಲ ನಿದ್ರಾಹೀನತೆಯ ಲಕ್ಷಣಗಳು. ಭಾರತದಲ್ಲಿ 4ರಲ್ಲಿ ಒಬ್ಬರಿಗೆ ನಿದ್ರಾಹೀನತೆ ಕಾಡುತ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲ ಆರೋಗ್ಯದಲ್ಲಿ ಇದ್ದೀರಾ ಎಂದು ಭಾವಿಸುತ್ತಾ ನನ್ನ ಇಂದಿನ ವಿಡಿಯೋ ನಾನು ಪ್ರಾರಂಭ ಮಾಡುತ್ತೇನೆ. ನಾನು ಮೃತ್ಯುಂಜಯ ಶೆಕ್ಕಿ, ನಮ್ಮ ಊರು ಧಾರವಾಡ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಸ್ವಯಂ ಸಿದ್ಧಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿರಿ. ನಾನು ಒಬ್ಬ ಯೋಗ ಪ್ರಾಕ್ಟೀಷನರ್, ರೇಕಿ ಮಾಸ್ಟರ್ ಹಾಗೂ ಕಾಸ್ಮಿಕ್ ಹೀಲರ್. ನಾನು ನನ್ನ ವೃತ್ತಿಯಲ್ಲಿ ಅನೇಕ ಜನರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಮತ್ತು ಇನ್ನಿತರೆ ಸಮಸ್ಯೆಗಳ ಬಗ್ಗೆ ಸಹಾಯ ಮಾಡಿದ್ದೇನೆ ಮತ್ತು ಕೆಲವರ ಬದುಕನ್ನು ಸುಧಾರಣೆ ಮಾಡಿದ್ದೇನೆ. ನಾನು ಅನೇಕ ದೊಡ್ಡ ಗುರುಗಳಿಂದ ಬಹಳ ರೀತಿಯ ಧ್ಯಾನಗಳನ್ನು ಕಲಿತಿದ್ದೇನೆ. ಅವುಗಳ ಸಾರವನ್ನು ನಿಮಗೆ ಹೇಳುತ್ತಾ ಹೋಗುತ್ತೇನೆ. ನೀವು ಅವುಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ದಿನ ನಾವು ನಿದ್ರಾಹೀನತೆಯ ಬಗ್ಗೆ ಮಾತನಾಡೋಣ. ನಿದ್ರಾಹೀನತೆ, ಒಬ್ಬ ಮನುಷ್ಯ ಊಟವಿಲ್ಲದೆ 1 ವಾರ 10 ದಿವಸ ಬದುಕಿರಬಹುದು, ನೀರಿಲ್ಲದೆ 2ರಿಂದ 3 ದಿವಸ ಬದುಕಿರಬಹುದು. ಆದರೆ ನಿದ್ದೆ ಇಲ್ಲದೆ 1 ಅಥವಾ 2ನೇ ದಿವಸಕ್ಕೆ ಮನುಷ್ಯನಲ್ಲಿ ಅನೇಕ ತೊಂದರೆಗಳು ಪ್ರಾರಂಭವಾಗುತ್ತವೆ. ಈಗಿನ ಸರ್ವೆ ಪ್ರಕಾರ 4ರಲ್ಲಿ ಒಬ್ಬರಿಗೆ ನಿದ್ರಾಹೀನತೆ ತೊಂದರೆ ಕಾಡುತ್ತಾ ಇದೆ. ಅದನ್ನು ನಾವು ಅಲಕ್ಷಿಸಿದರೆ ಮುಂದೆ ದೊಡ್ಡ ತೊಂದರೆಗಳಿಗೆ ನಾವು ಒಳಗಾಗಬಹುದು. ನಿದ್ರಾಹೀನತೆ ಲಕ್ಷಣಗಳು ಶುರುವಿನಲ್ಲೇ ಕಂಡುಬಂದರೆ ಅದಕ್ಕೆ ತಕ್ಷಣವೇ ಪರಿಹಾರ ಕಂಡುಕೊಳ್ಳಿ. ನಿದ್ರಾಹೀನತೆ ಲಕ್ಷಣಗಳು ಏನೆಂದರೆ ಸರಿಯಾದ ಸಮಯಕ್ಕೆ ನಿದ್ದೆ ಬಾರದಿರುವುದು, ಮಧ್ಯರಾತ್ರಿ ಎದ್ದಾಗ ತಿರುಗಿ ನಿದ್ದೆ ಹತ್ತಲು ತುಂಬ ತೊಂದರೆಯಾಗುವುದು, ಪದೇ ಪದೇ ಎಚ್ಚರವಾಗುವುದು, ಸಂಪೂರ್ಣ ನಿದ್ದೆಯಾಗುವುದಿರುವುದು ಇವೆಲ್ಲ ನಿದ್ರಾಹೀನತೆಯ ಲಕ್ಷಣಗಳು. ಇದನ್ನು ತುಂಬ ದೊಡ್ಡದಾಗಿ ಬೆಳೆಯಲು ಬಿಡಬೇಡಿ. ಇದರಿಂದ ನಮ್ಮ ದೇಹದ ಆರೋಗ್ಯ ಮೇಲೆ ಬಹಳ ಪರಿಣಾಮ ಬೀರುತ್ತದೆ. ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುವ ಸಂಭವ ಇರುತ್ತದೆ, ನಮ್ಮ ಹಾರ್ಟ್ ಅಟ್ಯಾಕ್ ಸಂಭವ ಕೂಡ ಹೆಚ್ಚಾಗುತ್ತದೆ ಮತ್ತು ಡಯಾಬಿಟಿಸ್ ಕೂಡ ಬರ್ಬೋದು. ನಮ್ಮ ಆರೋಗ್ಯ ಮತ್ತು ಇನ್ನೂ ಎಲ್ಲ ಕೆಲಸಗಳ ಮೇಲೆ ಇದರ ಪ್ರಭಾವ ಬೀರುತ್ತದೆ. ಆದ ಕಾರಣ ನಿದ್ರಾಹೀನತೆಯನ್ನು ಅಲಕ್ಷ್ಯ ಮಾಡಬೇಡಿ. ನಿದ್ರಾಹೀನತೆ ಬಂದಲ್ಲಿ ದೇಹದಲ್ಲಿ ತುಂಬ ಅಶಕ್ತತೆ ಬರುತ್ತದೆ ಮತ್ತು ನಮಗೆ ಯಾವುದೇ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ತುಂಬ ನಮ್ಮ ಮೆಮೊರಿ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ಈ ನಿದ್ರಾಹೀನತೆಯನ್ನು ನಾವು ಎಷ್ಟು ಬೇಗ ಹೊರಗೆ ಬರುತ್ತೇವೆ ಅಷ್ಟು ಒಳ್ಳೆಯದು. ನಿದ್ರಾಹೀನತೆಯಿಂದ ಈಗ ಜಗತ್ತಿನಲ್ಲಿ ತುಂಬ ಜನರು ಬಳಲುತ್ತಿದ್ದಾರೆ. ಭಾರತದಲ್ಲಿ 4ರಲ್ಲಿ ಒಬ್ಬರಿಗೆ ನಿದ್ರಾಹೀನತೆ ಕಾಡುತ್ತಾ ಇದೆ. ನಿದ್ರಾಹೀನತೆ ಉಂಟಾಗಲು ಕಾರಣ ಅತಿಯಾದ ಕೆಫಿನ್ ಅಂದರೆ ಕಾಫಿ ಸೇವನೆ, ಅತಿಯಾದ ಮೊಬೈಲ್ ಅಥವಾ TV ವೀಕ್ಷಣೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು, ಸರಿ ಸಮಯಕ್ಕೆ ನಿದ್ದೆ ಮಾಡದಿರುವುದು, ತುಂಬ
ಒರಟಾದ ಹಾಸಿಗೆಯ ಮೇಲೆ ಮಲಗುವುದು, ಇವೆಲ್ಲ ಮುಖ್ಯ ಕಾರಣಗಳು. ನಿದ್ರಾಹೀನತೆಯಿಂದ ಹೊರಗೆ ಬರಲು ನಾವು ಏನು ಮಾಡಬೇಕು? ಪ್ರತಿದಿನ ಸರಿಯಾದ ಸಮಯಕ್ಕೆ ಮಲಗುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಾವು ಮಲಗುವ ಕೋಣೆಯನ್ನು ಹೊರಗಿನಕ್ಕಿಂತ ತಂಪಾಗಿ ಇಡಲು ಪ್ರಯತ್ನ ಮಾಡಬೇಕು ಮತ್ತು ನಾವು ಮಲಗುವ ಕೋಣೆಯಲ್ಲಿ ಬೆಳಕು ಅತಿ ಕಡಿಮೆ ಇರಬೇಕು ಅಥವಾ ಇಲ್ಲದೇ ಇರುವುದು ತುಂಬ ಸೂಕ್ತ. ಅಲ್ಲಿ ನಿಶಬ್ದವಾಗಿರಬೇಕು. ನಾವು ರಾತ್ರಿ ಮಲಗೋಕ್ಕಿಂತ ಮೊದಲೇ 1 ಗಂಟೆ ಅಥವಾ 2 ಗಂಟೆ ಮೊದಲೇ ನಾವು ಧೂಮಪಾನ ಮಾಡುವುದನ್ನು, ತಂಬಾಕು ತಿನ್ನುವುದನ್ನು ಬಿಡಬೇಕು. ಕಾಫಿ ಸೇವನೆಯನ್ನು ಸಾಯಂಕಾಲ ಆದ ಮೇಲೆ ಮಾಡುವುದನ್ನು ಬಿಟ್ಟು ಬಿಡಬೇಕು. ನಮ್ಮ ಹಾಸಿಗೆ ತುಂಬ ಮೆತ್ತಗೆ ಇರಬೇಕು. ನಾವು ಮಾನಸಿಕ ಒತ್ತಡದಿಂದ ಹೊರಗೆ ಬರಲು ಧ್ಯಾನಗಳನ್ನು ಮಾಡಬೇಕು. ಇವು ಎಲ್ಲ ಮಾಡುತ್ತಾ ಬಂದಲ್ಲಿ ನಾವು ನಿದ್ರಾಹೀನತೆಯಿಂದ ಹೊರಗೆ ಬರುವುದು ಮತ್ತು ಪ್ರತಿದಿನ ವ್ಯಾಯಾಮ, ವಾಕಿಂಗ್ ಇವನ್ನೆಲ್ಲ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಟಿವಿ ಮತ್ತು ಮೊಬೈಲ್ ವೀಕ್ಷಣೆ ರಾತ್ರಿ ಬೇಡ ಮತ್ತು ಅದರಿಂದ ಎಷ್ಟು ಸಾಧ್ಯನೋ ಹೊರಗೆ ಬರುವ ಪ್ರಯತ್ನ ಮಾಡಿ. ರಾತ್ರಿ ಮಲಗೋಕ್ಕಿಂತ ಮೊದಲು 1 ತಾಸು ಮೊದಲು ಟಿವಿಯನ್ನು ನೋಡಬೇಡಿ, ಮೊಬೈಲನ್ನು ನೋಡಬೇಡಿ. ಈ ಎಲ್ಲ ಉಪಾಯಗಳನ್ನು ನೀವು ಪ್ರಯೋಗಿಸಿ ನೀವು ನಿದ್ರಾಹೀನತೆಯಿಂದ ಹೊರಗೆ ಬರಬಹುದು. ನಿದ್ರಾಹೀನತೆ ಅದು ಕೇವಲ ನಿಮ್ಮ ರಾತ್ರಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ನಿಮ್ಮ ಇಡೀ ದಿವಸದಲ್ಲಿ ಅದರ ಪರಿಣಾಮ ಕಾಣುತ್ತದೆ. ನೀವು ಮಾಡುವ ಕೆಲಸದಲ್ಲಿ ಕೂಡ ನಿಮಗೆ ಆಸಕ್ತಿ ಕಡಿಮೆಯಾಗುತ್ತದೆ. ನಿಮಗೆ ನೆನಪಿನ ಶಕ್ತಿ ತುಂಬ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಒಂದು ಸರಿಯಾದ ಪರಿಪೂರ್ಣ ನಿದ್ರೆ ನಮಗೆ ಹೊಸ ಚೈತನ್ಯವನ್ನು ನೀಡುತ್ತದೆ ಮತ್ತು ನಮ್ಮ ಆರೋಗ್ಯ ಸುಧಾರಿಸಲು ತುಂಬ ಸಹಕಾರಿಯಾಗುತ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ದೇಹ ತಾನಾಗೇ ಆರೋಗ್ಯವಾಗಲು ನಮಗೆ ಒಳ್ಳೆಯ ನಿದ್ರೆ ತುಂಬ ಅಗತ್ಯ. ಆದ್ದರಿಂದ ನಿಮಗೆ ನಿದ್ರಾಹೀನತೆ ಸಮಸ್ಯೆ ಇದ್ದಲ್ಲಿ ಕೂಡಲೇ ಅದನ್ನು ಪರಿಹಾರ ಮಾಡಿಕೊಳ್ಳಿ. ತುಂಬ ಹೆಚ್ಚಾಗಿದ್ದಲ್ಲಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.